Hi guys, welcome to Vidya Veru Academy. Question nodi, in a sample of 500 men, it was found that 60% of them had overweight. What can we infer about the proportion of people having overweight in the population ಅಂತ ಕೇಳಿದ್ದಾರೆ. Let probability of persons having overweight is P ಅಂತ ತಗೊಳ್ತಾ ಇದ್ದೀನಿ. ಸೊ 60% ಅಂತಂದ್ರೇನು 60/100 ಅಂತ ಅಂದ್ಬಿಟ್ಟು ದಿಸ್ ಇಸ್ ನಥಿಂಗ್ ಬಟ್ 0.6. ಹಾಗಾದರೆ ಕ್ಯೂ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್ ಪಿ, ನಥಿಂಗ್ ಬಟ್ 1 ಮೈನಸ್ 0.6 ಅಂತಂದರೆ 0.4 ಸಿಗುತ್ತೆ. ಪ್ರೊಬಾಬಲ್ ಲಿಮಿಟ್ಸ್ ಬಂದುಬಿಟ್ಟು ಪಿ ಪ್ಲಸ್ ಆರ್ ಮೈನಸ್ 2.58 ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಡಿವೈಡೆಡ್ ಬೈ ಎನ್ ಅಂತ ಅಂದ್ಬಿಟ್ಟು ಫಾರ್ಮುಲಾ ಪ್ರೀವಿಯಸ್ ನಾವು ಕಲ್ತ್ವಿ ಅಲ್ಲ, ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿ ಪಿ ವ್ಯಾಲ್ಯೂ ಬಂದುಬಿಟ್ಟು 0.6 ಅಂತ ಇದೆ. ಸೊ 0.6 ಪ್ಲಸ್ ಆರ್ ಮೈನಸ್ 2.58 ಸ್ಕ್ವೇರ್ ರೂಟ್ ಆಫ್ ಪಿ ವ್ಯಾಲ್ಯೂ ಬಂದುಬಿಟ್ಟು 0.6 ಇಂಟು ಕ್ಯೂ ವ್ಯಾಲ್ಯೂ 0.4 ಡಿವೈಡೆಡ್ ಬೈ ಎನ್ ಅಂತಂದರೆ ಟೋಟಲ್ ಮೆನ್ಸ್ ಎಷ್ಟಿದ್ದಾರೆ 500 ಮೆನ್ ಇದ್ದಾರೆ. ಸೊ 500 ಅಂತ ಬರ್ಕೊಳ್ಳಿ. ಪ್ರೊಬಾಬಲ್ ಲಿಮಿಟ್ಸ್ ಈಸ್ ಈಕ್ವಲ್ ಟು 0.6 ಪ್ಲಸ್ ಆರ್ ಮೈನಸ್ ಇದಿಷ್ಟನ್ನು ನೀವು ಸಾಲ್ವ್ ಮಾಡಿದ್ರೆ 0.0565 ಬರುತ್ತೆ. ಇದಿಷ್ಟನ್ನು ಕಂಪ್ಲೀಟಾಗಿ ಕ್ಯಾಲ್ಕುಲೇಟರ್ನಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿ. ಸ್ಕ್ವೇರ್ ರೂಟ್ ಅನ್ನೋದು ಇದಿಷ್ಟಕ್ಕೆ ಕೂಡ ಅಪ್ಲಿಕೇಬಲ್ ಆಗಿರಬೇಕು. ಓಕೆ, ಸೊ ಒನ್ ಟೈಮ್ 0.6 ಜೊತೆ 0.0565ನ ಆ್ಯಡ್ ಮಾಡಿ ನೋಡ್ತೀರಾ, ಹಾಗೆ ಒಂದು ಸಲ ಮೈನಸ್ ಮಾಡಿ ನೋಡ್ತೀರಾ, ನಿಮಗೆ ಇಷ್ಟು ಬರ್ತಾಯಿದೆ 0.5435 ಹಾಗೆ 0.6565 ಅಂತ ಅಂದ್ಬಿಟ್ಟು. ದಸ್ ದ ಪ್ರೊಬಾಬಲ್ ಲಿಮಿಟ್ಸ್ ಆಫ್ ಪೀಪಲ್ ಹ್ಯಾವಿಂಗ್ ಓವರ್ ವೆಯ್ಟ್ ಈಸ್ ಅಂತ ಅಂದ್ಬಿಟ್ಟು ಇದಕ್ಕೆ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ 54.35% ಬರುತ್ತೆ. ಹಾಗೆ 0.6565ಗೆ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ 65.65 ಬರ್ತಾಯಿದೆ. ಸೊ ಹ್ಯಾವಿಂಗ್ ಓವರ್ ವೆಯ್ಟ್ ಈಸ್ ಬಿಟ್ವೀನ್ ದೀಸ್ ಅಂತ ನೀವು ಬರೀಬೇಕು. ಓಕೆನಾ? ಥ್ಯಾಂಕ್ ಯು ಗೈಸ್.